ಅರಮನೆ ಮೈದಾನದಲ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ ಶಿವಪಥ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಕುರಿತಂತೆ ಶಿವರಾಮೇಗೌಡರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಾರೆ. ನನ್ನ ಹಿತೈಷಿಗಳು ಆಯೋಜಿಸಿರುವಂತಹ ಕಾರ್ಯಕ್ರಮ ಇದು. ಸಿಎಂ ರಾಮಲಿಂಗಾರೆಡ್ಡಿ ಸೇರಿದಂತೆ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಇದೇ ವೇಳೆ ಶಿವಪಥ ಪುಸ್ತಕ ಬಿಡುಗಡೆಯನ್ನು ಕೂಡ ಮಾಡ್ತೇವೆ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಎಲ್ಲರ ಶಿವರಾಮೇಗೌಡರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಶಿವಪಥ ಪುಸ್ತಕದಲ್ಲಿ ನನ್ನ ರಾಜಕೀಯ ಅನುಭವಗಳನ್ನು ಬರೆಯಲಾಗಿದೆ. ಅಲ್ಲದೆ ನಾನು ಯಾಕೆ ಎಲ್ಲ ಪಕ್ಷಕ್ಕೂ ಹೋದೆ ಅಂತ ಕೂಡ ಇದರಲ್ಲಿ ಕಾರಣಗಳಿದೆ. ಇದು ರಾಜಕೀಯಕ್ಕೆ ಬರುವಂತಹ ಯುವಕರಿಗೆ ಒಂದು ರೀತಿಯಲ್ಲಿ ಮಾರ್ಗದರ್ಶನವಾಗುವಂತಹ ಪುಸ್ತಕ ಅಂತ ನ್ಯೂಸ್ ಫಸ್ಟ್ಗೆ LR ಶಿವರಾಮೇಗೌಡರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇಲ್ಲೇ ನಿಂಚ್ಕೊಳ್ಳಿ ಸಾಕು, ನಾ ಇಳಿತೀನಿ. ಇನ್ನು LR ಶಿವರಾಮೇಗೌಡರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತುಕತೆ ನಡೆಸಿದ್ದಾರೆ, ನೋಡ್ಕೊಂಬರೋಣ. ಇವತ್ತು 70ನೇ ವರ್ಷಕ್ಕೆ ಕಾಲಿಟ್ಟಿರುವಂತ LR ಶಿವರಾಮೇಗೌಡರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಇವತ್ತು ತಮ್ಮ ಹುಟ್ಟುಹಬ್ಬ, ಒಂದು ಅದ್ದೂರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರ, ಏನೆಲ್ಲ ಇರುತ್ತೆ ಸರ್ ಕಾರ್ಯಕ್ರಮದಲ್ಲಿ? ಈ ಅದ್ದೂರಿ ಕಾರ್ಯಕ್ರಮ ನಾನ್ ಮಾಡಿರೋದಲ್ಲ, ನನ್ನ ಆತ್ಮೀಯರು ಗೆಳೆಯರೆಲ್ಲ. ಇವತ್ತು 4 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನೀರಾವರಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು, ಮುನಿಯಪ್ಪನವರು, ಕೃಷ್ಣ ಬೈರೇಗೌಡರು, ನಮ್ಮ ಬಸವರಾಜ ಹೊರಟ್ಟಿ ಅವರು, ಇಷ್ಟು ಜನ ಇಲ್ಲಿಗೆ ಬರ್ತಾರೆ. ಈಗ 3-4 ಗಂಟೆಗೆ ಉಳಿಕೆ ಮಂತ್ರಿಗಳೆಲ್ಲರೂ ಸಹಿತ ಈವ್ನಿಂಗ್ ಬರ್ತಾರೆ. ಡಾಕ್ಟರ್ ಪರಮೇಶ್ವರ್ ಅವರು, ಬೈರತಿ ಸುರೇಶ್ ಅವರು, ಸತೀಶ್ ಜಾರಕಿಹೊಳಿ ಅವರು ಏನೋ ಬೇರೆ ಕಾರ್ಯಕ್ರಮ ಇದೆ, ಇನ್ನೊಂದ್ಸರಿ ಬಂದು ನೋಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಉಳಿಕೆ ಮಂತ್ರಿಗಳು ಕೆಲವರೆಲ್ಲರೂ ಸಹಿತ ನೈಟ್ ಬರ್ತಾರೆ, ಸಾಯಂಕಾಲ. ಈಗ ಸ್ವಾಮೀಜಿಗಳು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದದೊಡನೆ ನಮ್ಮ ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಅವ್ರಿಗೆ ಸ್ವಲ್ಪ ಬೇರೆ ತುರ್ತು ಎಲ್ಲೋ ಹೋಗ್ಬೇಕಾಗಿತ್ತು, ಎಮರ್ಜೆನ್ಸಿ. ಅದನ್ನು ಬಿಟ್ಟು ನಾನು ಬಂದು ಒಂದು 10 ನಿಮಿಷ ಬಂದು ಹೋಗ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಬರ್ತಾರೆ ಸ್ವಾಮೀಜಿಯವರು. ಹಾಗೇನೆ ನಮ್ಮ ನಂಜಾವಧೂತ ಸ್ವಾಮೀಜಿಯವರು ಬರ್ತಾರೆ. ಹಾಗೇನೆ ನಮ್ಮ ನಿಶ್ಚಲಾನಂದ ಮಹಾಸ್ವಾಮೀಜಿಗಳು ಸಹಿತ ಬರ್ತಾರೆ. 3 ಜನ ಸ್ವಾಮೀಜಿಗಳು, ಮಂತ್ರಿ ಮಹೋದಯರು ಎಲ್ಲರೂ ಬಂದು 4 ಗಂಟೆಗೆ ಕಾರ್ಯಕ್ರಮ, 10 ನಿಮಿಷ ಹೆಚ್ಚು ಕಡಿಮೆ 4 ಗಂಟೆಗೆ ಪ್ರಾರಂಭ ಆಗುತ್ತೆ. ಇದೇ ಸಂದರ್ಭದಲ್ಲಿ ತಮ್ಮ ಆತ್ಮೀಯರು ತಮ್ಮದೇ ಒಂದು ಗ್ರಂಥ, ತಮ್ಮ ರಾಜಕೀಯ ಜೀವನ, ತಮ್ಮ ಆರಂಭಿಕ ದಿನಗಳು ಎಲ್ಲವನ್ನೂ ಒಳಗೊಂಡಂತೆ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೆಂಗೆ ನಿಮ್ಗೆ ಕುತೂಹಲ ಇದೆ ಸರ್, ಇದರಲ್ಲಿ ಏನೆಲ್ಲ ಅಂಶಗಳಿರುತ್ತೆ ಅಂತ? ಇಲ್ಲ, ಈಗ ನಾನು ಸಹಿತ ಹುಟ್ಟು ಹೋರಾಟದಿಂದ ರಾಜಕಾರಣ ಪ್ರಾರಂಭ ಮಾಡಿದ್ದು. ನನಗೆ ಕೊಟ್ಟಂತ ತೊಂದರೆಗಳು, ಹಿರೀಕರು, ಮುಖಂಡರುಗಳು, ದೊಡ್ಡ ದೊಡ್ಡ ಮಹಾನ್ ಲೀಡರ್ಗಳು ಕೊಟ್ಟಂತ ಎಲ್ಲಾ ತೊಂದರೆಗಳನ್ನು ಸಹಿತ ವಿವರಿಸಬೇಕು, ಜನಕ್ಕೆ ತಿಳಿಸ್ಬೇಕು. ಯಾಕೆ ಶಿವರಾಮೇಗೌಡ ಎಲ್ಲಾ ಪಾರ್ಟಿಗೂ ಮಂಡ್ಯ ಜಿಲ್ಲೆಯಲ್ಲಿ ಹೋದ್ರು, ಯಾಕೆ ಶಿವರಾಮೇಗೌಡ ರಾಜಕೀಯವಾಗಿ ಬರಕ್ಕಾಗಲಿಲ್ಲ, 2 MLA ಮತ್ತು ಒಂದು ಲೋಕಲ್ ಬಾಡಿ, ಒಂದು MP ಗೆ ಸುಸ್ತಾಗೋದ್ರಲ್ಲ ಶಿವರಾಮೇಗೌಡರು ಅನ್ನೋದು ನನ್ನ ಮೇಲೆ ಒಂದು ಆರೋಪ ಇದೆ. ಅದಕ್ಕೆ ನನಗೆ ಯಾಕೆ ಹಿಂಗೆ ಎಲ್ಲಿಂದ ತೊಂದರೆ ಆಯ್ತು ಅನ್ನೋದನ್ನ ಜನಕ್ಕೆ ತಿಳಿಸ್ಬೇಕಲ್ಲ. ಅದಕ್ಕೆ ನನಗೆ ಯಾರ್ಯಾರು ತೊಡರು ಕೊಟ್ಟರು ಅನ್ನೋದನ್ನ ಪುಣ್ಯಾತ್ಮರುಗಳು ತೊಡರು ಕೊಟ್ಟಿದ್ದಕ್ಕೋಸ್ಕರ ನಾನು ಅದನ್ನ ವಿನಯವಾಗಿ, ಬಹಳ ನಮ್ರತೆಯಿಂದ ಅವ್ರಿಗೆಲ್ಲನೂ ಪುಸ್ತಕದಲ್ಲಿ ನಮ್ಮೆಲ್ಲರೂ ಮುಖಂಡರುಗಳು ಸಹಿತ, ನಮ್ಮೆಲ್ಲ ಅಭಿಮಾನಿಗಳು ಅದನ್ನ ನೀವು ಚಿತ್ರದ ಮೂಲಕ ಮತ್ತು ಬರಹದ ಮೂಲಕ ಅದು ಇರಬೇಕು. ಅಂದ್ರೆ ನೀವೇನೋ ತಪ್ಪು ಮಾಡಿದಕ್ಕೋಸ್ಕರ ರಾಜಕೀಯದಲ್ಲಿ ಮುಂದಕ್ಕೆ ಬರಲಿಲ್ಲ ಅನ್ನೋದು ಬರ್ತದೆ. ನೀವು ಇದು ಮಾಡಿ ಅಂತ ಹೇಳಿದಕ್ಕೋಸ್ಕರ ನಾನು ಶಿವಪಥ ಅಂತ ಹೇಳಿ ನಮ್ಮ ನಾಡೋಜ ಹಂಪ ನಾಗರಾಜಯ್ಯನವರ ಅಧ್ಯಕ್ಷತೆಯಲ್ಲಿ ನಮ್ಮ ಜಸ್ಟಿಸ್ ಚಂದ್ರಶೇಖರಯ್ಯ ಸಾಹೇಬರು, ಶಂಕರಲಿಂಗೇಗೌಡರು, ನಮ್ಮ YK ಪುಟ್ಟಸ್ವಾಮಿ ಗೌಡರು, ನಮ್ಮ ತಿಮ್ಮೇಗೌಡರು IAS, ಆಮೇಲೆ ನಮ್ಮ ನಲ್ಲೂರು ಪ್ರಸಾದ್ ಅವರು, ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು, ಆಮೇಲೆ ನಮ್ಮ ಹಾಗೇನೆ ಅದ್ರ ಜೊತೆಗೆ B ಚಂದ್ರೇಗೌಡ, ಇದು ನಮ್ಮ ಭಗವಾನ್ ಚಕ್ರವರ್ತಿ, ಎಲ್ಲರೂ ಸೇರಿ ಒಂದು ಬಹಳ ಅಳದು ತೂಗಿ ಯಾರಿಗೂ ಮನಸ್ಸು ನೋಯಬಾರ್ದು ಮಾಡಿರೋ ತೊಂದರೆಗಳನ್ನ ವಿವರಿಸಿದ್ದೀವಿ. ಅದು ಯಾರು ನೋಯಿಸ್ಕೊಳ್ಳೋದು ಬೇಕಾಗಿಲ್ಲ. ಆದ್ರಿಂದ ಆ ವಿಚಾರ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥ, ಸಮಾಜಕ್ಕೆ ತಿಳಿಸ್ತಕ್ಕಂಥ ಒಂದು ಸಂದೇಶ. ಮತ್ತು ಮುಂದಿನ ಪೀಳಿಗೆಗಳು ಸಹಿತ ನೀವು ಹುಷಾರಾಗಿರಪ್ಪ, ಈ ರಾಕ್ಷಸರುಗಳು ಬಿಡೋದಿಲ್ಲ ಅಂತ ಹೇಳಿ ಈ ರಾಜ್ಯದ ಯುವಕರುಗಳು
ರಾಜಕಾರಣದಲ್ಲಿ ಬಹಳ ಸ್ಪೀಡಾಗಿ ಬರ್ತಾರಲ್ಲ ನಮ್ಮ ಯುವಕರುಗಳು, ಬರೋರಿಗೆಲ್ಲ ಏನೆಲ್ಲ ತೊಂದರೆ ಕೊಡ್ತಾರೆ ಇವರು ಅನ್ನೋದಕ್ಕೆ ನಂದು ಒಂದು ಜ್ವಲಂತ ಸಾಕ್ಷಿ. ಅಂದ್ರೆ ಶಿವಪಥ ಮುಂದಿನ ಯುವಕರಿಗೆ ಒಂದು ಮಾರ್ಗದರ್ಶನ ದಾರಿದೀಪ ಆಗುತ್ತಾ ಅಂತ. ನನ್ನ ಪುಸ್ತಕ ತಗೊಂಡು ಓದಿದ್ರೆ ಇದೊಂದು ಶಿವದರ್ಶನ ಅಂತ, ಶಿವ ಪಥ ಅಂತಕ್ಕಂಥದ್ದು ಅವ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ಎಂತೆಂಥ ತಿಮ್ಮಿಂಗಲಗಳು ಅವರು ಹಳಬರು ಹೊಸಬ್ರನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ ಅನ್ನೋದಕ್ಕೆ ನಾನೊಬ್ಬನೇ ಸಾಕ್ಷಿ. ಆಗ ಬಿಸಿ ರಕ್ತದವ್ರು ನಾವು ರಫ್ ಅಂಡ್ ಅಪ್ ಹೋಗ್ಬಿಡ್ತೀವಿ. ಆಗ ನಮ್ಗೆ ಆಗ ಮುಂದೆ ಅನಾಹುತ ಗೊತ್ತಿಲ್ಲ. ಈಗ ನಾನು ಅನುಭವಿಸ್ತಾ ಇದ್ದೀನಿ. ನಾನು ರಾಜಕೀಯ ಬರೋಕ್ಕಾಗಲಿಲ್ಲ, ಆದರೆ ದೇವ್ರು ನನ್ನ ಕೈ ಬಿಟ್ಟಿಲ್ಲ. ಇವ್ರೇನು ಈ ನನಗೆಲ್ಲ ತೊಂದರೆ ಕೊಟ್ಟು ಪುಣ್ಯಾತ್ಮರು ಇದಾರಲ್ಲ, ಅವ್ರು ಯಾರ್ಯಾರ ಮಕ್ಕಳವರು ಅವರೆಲ್ಲರಿಗಿಂತ ಚೆನ್ನಾಗಿದ್ದೀನಿ. ಸರ್, ಈ ಶಿವಪಥ ಕಾರ್ಯಕ್ರಮದ ನಂತರ ತಮ್ಮ ರಾಜಕೀಯ ಪಥ ಏನಾದರೂ ಬದಲಾವಣೆ ಆಗುತ್ತೆ ಸರ್? ಇಲ್ಲ, ನನಗೆ ಕೇಳಿ, ರಾಜಕಾರಣದಲ್ಲಿ ಯಾರ ಹಣೆ ಬರ ಏನು ಹೇಳಕ್ಕಾಗಲ್ಲ. ಈಗ ಉದಾಹರಣೆಗೆ ತಮಿಳುನಾಡಿನಲ್ಲಿ ಎರಡು ಇರ್ಲಿ ಪರವಾಗಿಲ್ಲ ಬರಲಿ. ರಾಜಕಾರಣದಲ್ಲಿ ತಮಿಳುನಾಡಿನಲ್ಲಿ 2 ಪಕ್ಷ ಯಾವ್ದಾದ್ರು ಅಧಿಕಾರಕ್ಕೆ ಬರುತ್ತೆ ಅಂತ ಕಾಯ್ತಾ ಇದ್ದು, ಎಲ್ಲರನ್ನು ಬಿಟ್ಟು ನಾಗಾಲೋಟದಲ್ಲಿ 58 ಕ್ಷೇತ್ರಗಳಲ್ಲಿ ಕೂತ್ಕೊಳ್ಳೋಕೆ ಏಜೆಂಟ್ ಇರಲಿಲ್ಲ. ಅಂತವ್ರು ಮುಖ್ಯಮಂತ್ರಿ ಆಗಿಲ್ವಾ? ಇದೆಲ್ಲ ಹಣೆ ಬರಲ್ದಲ್ಲಿ ಹೋರಾಟ ಮತ್ತು ಹಣೆ ಬರ. ನನಗೆ ಹಣೆ ಬರ ಸರಿ ಇರಲಿಲ್ವೇನೋ, ಇನ್ನು ಮುಂದೆ ಸರಿ ಆದ್ರೆ ನಾನು ಯಾವ ತರ ರಾಜಕೀಯ ಮಾಡಬೇಕು ಅಂತೇಳಿ ನಾವು ಎಲ್ಲರೂ ಒಟ್ಟಾರೆ ಅಭಿಪ್ರಾಯ ಮಾಡಿದ್ದು. ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಾವೆಲ್ಲ ರಾಜಕಾರಣನ ಪ್ರಥಮದಿಂದ ಪ್ರಾರಂಭ ಮಾಡಿದರು. ನಮ್ಗೊಂದು ಸಂತೋಷ ಆಗಿದೆ. ನಾನು ಅಧಿಕಾರಕ್ಕೆ ಬಂದ್ರೇನು, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದ್ರೇನು, ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ನಾನು ಈಗಲೂ ಈ ಒಂದು ನನ್ನ ವೇದಿಕೆ ಮೂಲಕ ತೀರ್ಮಾನ ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಅವರು 2 ವರ್ಷದ ಮುಖ್ಯಮಂತ್ರಿ ಆಗಕ್ಕಾಗಲ್ಲ. ಅವರು 7 ವರ್ಷದ ಮುಖ್ಯಮಂತ್ರಿಗೆ ಕಾರ್ಯಕ್ರಮ ರೂಪಿಸಬೇಕು. 7 ವರ್ಷ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು. ಈಗ ಈ ನಾಡಿನ ಜನತೆಗೆ ಡಿ ಕೆ ಶಿವಕುಮಾರ್ಗೆ ಏನೇನು ತೊಡರುಗಳನ್ನ ಪಕ್ಷಗಳು ಅವ್ರಿಗೇನು ಕಡಿಮೆ ಎಲ್ಲ ಗ್ರೀನ್ ಕಾರ್ಪೆಟ್ ಹಾಕಿ ಕರ್ಕೊಂಬಂದಿಲ್ಲ, ಕೊಡಬಾರು ತೊಂದರೆ ಕೊಟ್ಟಿದ್ದಾರೆ, ಜೈಲಿಗೆ ಹಾಕಿದ್ದಾರೆ. ಇದೆಲ್ಲವನ್ನೂ ಮೆಟ್ಟಿ ಬಂದಂತ ಡಿ ಕೆ ಶಿವಕುಮಾರ್ ಇವೆಲ್ಲನೂ ಅರಿವು ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಗುರ್ತಾಗಬೇಕಿದೆ. ಇಷ್ಟು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಗಂಡು 7 ವರ್ಷ ಈ ತಾತ್ಕಾಲಿಕವಾಗಿ ಮುಂದೆ ಅವಕಾಶ ಸಿಕ್ಕಿದ್ರೆ ಅವರ ಹೆಂಗೆಲ್ಲಿ 7 ವರ್ಷ ಮಾಡ್ತಾರೋ ಅದ್ರ ಮೇಲೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ದೆಲ್ಲರದು ಒತ್ತಾಸೆ. ಸರ್, ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದಿಂದ ತಮ್ಮ ಬೆಂಬಲಿಗರು, ತಮ್ಮ ಆಪ್ತರಿಗೆ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಾನು ಈ ಕಾರ್ಯಕ್ರಮ ನಾನು ಹುಟ್ಟುಹಬ್ಬ ಮಾಡ್ಕೊಳ್ತಿರ್ಲಿಲ್ಲ, ಮನೆ ಮುಂದೆ ಮಾಡ್ಕೊತಿದ್ದಾನೆ ನಾನು. ನಮ್ಮೆಲ್ಲ ಸ್ನೇಹಿತರುಗಳು ನೋಡಿ, ನಮ್ಮ ನಾಗರಾಜ್ ಅವರು 20 ದಿವಸ ಆಯ್ತು ಅವ್ರ ಮನೆ ಬಿಟ್ಟು. 20 ದಿವಸ ಇಂಥವ್ರು 100 ಜನ ನನ್ನ ಜೊತೆ ಸೇರ್ಕೊಂಡು ಎಲ್ಲ ಅವ್ರವ್ರ ಜವಾಬ್ದಾರಿ ವಹಿಸ್ಕೊಂಡು ಅವರೇ ಇದೆಲ್ಲ ಪ್ರಾರಂಭ ಮಾಡಿದ್ದಾರೆ. ಆದ್ರಿಂದ ನನಗೆ ಒಂದು ಅಧಿಕಾರ ಸಿಕ್ಲಿಲ್ಲ, ಮಂತ್ರಿ ಆಗ್ಲಿಲ್ಲ ಅನ್ನೋದೊಂದು ಕೊರಗು ಬಿಟ್ರೆ ದೇವರು ನನಗೆ ಇನ್ನೇನು ಕೊರಗು ಕೊಟ್ಟಿಲ್ಲ. ಯಾರು ಅಧಿಕಾರ ಸಿಕ್ತಲೇ ಎಂಜಾಯ್ ಮಾಡ್ತಾವ್ರೋ ಅವ್ರ ಸಾಲಿನಲ್ಲಿ ನಾನು ಇದ್ದೀನಿ. ಇದಿಷ್ಟು ಶಿವರಾಮೇಗೌಡರ ಮಾತಾಗಿರುವಂತದ್ದು. ಏನು ಇವತ್ತು ಸಂಜೆ 4 ಗಂಟೆಗೆ ಆರಂಭ ಆಗುತ್ತೆ ಕಾರ್ಯಕ್ರಮ. ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರ ಗಣ್ಯರು ಕೂಡ ಭಾಗವಹಿಸ್ತಾರೆ ಅನ್ನೋ ಮಾತನ್ನು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.